ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಿನ್ನೆ ಮೋಸ್ಟ್ ಅವೈಟೆಡ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತ ಹೇಳಿದ ಕೂಡಲೇ ಆಲ್ಮೋಸ್ಟ್ ಎಲ್ಲರೂ ಟಿವಿ ಮುಂದೆ ಕೂತ್ಕೊಂಡು ನೋಡ್ತಾ ಇರ್ತೀರಿ. ಸೊ ನಿನ್ನೆ ದಿವಸ ಮ್ಯಾಚ್ ಸ್ಟಾರ್ಟ್ ಆಗುವಾಗ ಸೂರ್ಯಕುಮಾರ್ ಲಾಸ್ಟ್ ಮ್ಯಾಚಲ್ಲಿ ಟಾಸ್ ವಿನ್ ಆಗಿದ್ರು. ಈ ಮ್ಯಾಚಲ್ಲಿ ಕೂಡ ಟಾಸ್ ವಿನ್ ಆಗ್ತಾರೆ ಅಂತ ಭಾವಿಸಿದ್ವಿ, ಆದರೆ ಟಾಸ್ ಸೋತ್ರು. ಬೇಜಾರಿಲ್ಲ, ಪಾಕಿಸ್ತಾನ ಟಾಸ್ ವಿನ್ ಆಗಿ ಇಂಡಿಯಾವನ್ನು ಬೌಲಿಂಗ್ ಇನ್ವೈಟ್ ಮಾಡಿತ್ತು. ಬೌಲಿಂಗ್ ಸ್ಟಾರ್ಟ್ ಆದಮೇಲೆ ಎಲ್ಲಿ ಕೂಡ ಇಂಡಿಯಾ ಸ್ಟಾಪ್ ಆಗಲೇ ಇಲ್ಲ. ಪಾಕಿಸ್ತಾನದ ಯಾವುದೇ ಬ್ಯಾಟ್ಸ್ಮನ್ ಕರೆಕ್ಟಾಗಿ ಅಪೋಸ್ ಮಾಡೋಕ್ಕಾಗಿಲ್ಲ, ಕರೆಕ್ಟಾಗಿ ಪ್ರತಿರೋಧ ಮಾಡೋಕ್ಕಾಗಿಲ್ಲ. ಫರ್ಹಾನ್ ಒಂದು 40 ರನ್, ಅದೇ ರೀತಿ ಶಾಹಿನ್ ಅಫ್ರಿದಿ 33 ರನ್ ಹೊಡೆದ್ರು. ಬಿಟ್ಟರೆ ಬೇರೆ ಯಾರು ಕೂಡ ಪ್ರತಿರೋಧ ತೋರ್ಲಿಕ್ಕೆ ಆಗಲಿಲ್ಲ. ಅಷ್ಟು ನೀಟಾಗಿತ್ತು ಇಂಡಿಯಾದ ಬೌಲಿಂಗ್ ಯೂನಿಟ್. ಬುಮ್ರಾ ಆ್ಯಸ್ ಯೂಶುವಲ್ ಅರ್ಲಿ ಬ್ರೇಕ್ ಥ್ರೂ ಕೊಟ್ಟರು. ಬುಮ್ರಾ 2 ವಿಕೆಟ್, ಹಾರ್ದಿಕ್ ಪಾಂಡ್ಯ 1 ವಿಕೆಟ್ ಪಡ್ಕೊಂಡ್ರು. ಆಮೇಲೆ ಸ್ಪಿನ್ನರ್ಸ್ ಮಾಡಿದ ಮೋಡಿ, ಅಯ್ಯೋ ಎಂಥ ಬೌಲಿಂಗ್! ಕುಲ್ದೀಪ್ ಅವರು 3 ವಿಕೆಟ್ ಪಡ್ಕೊಂಡ್ರು, ಅಕ್ಷರ್ ಪಟೇಲ್ 2 ವಿಕೆಟ್, ವರುಣ್ ಚಕ್ರವರ್ತಿ 1 ವಿಕೆಟ್. ಫೈನಲ್ ಆಗಿ ಪಾಕಿಸ್ತಾನ 20 ಓವರ್ಸಲ್ಲಿ ಗಳಿಸಿದೆ ಜಸ್ಟ್ 127 ಫಾರ್ 9. ಇಂಡಿಯಾಕ್ಕೆ ಟಾರ್ಗೆಟ್ 128 ರನ್ಸ್. ಆಮೇಲೆ ಇಂಡಿಯಾ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿತ್ತು. ಯಾವುದೇ ರೀತಿಯ ಪ್ರೆಷರ್ ಇಲ್ಲ. ಫ್ರಾಮ್ ದ ವೆರಿ ಬಿಗಿನಿಂಗ್ ಒಳ್ಳೆ ರೀತಿಯಲ್ಲಿ ಆಡ್ಕೊಂಡು ಹೋದ್ರು. ಅಭಿಷೇಕ್ ಶರ್ಮಾ ಆ್ಯಸ್ ಯೂಶುವಲ್ ಫೈರ್ ಆದರು, 31 ರನ್ ಹೊಡೆದ್ರು. ಕ್ಯಾಪ್ಟನ್ಸ್ ನಾವು ಸೂರ್ಯಕುಮಾರ್ ಯಾದವ್ 47 ರನ್ ಹೊಡೆದ್ರು. ಆಮೇಲೆ ಬಂದು ತಿಲಕ್ ವರ್ಮಾ ಇವರು ಕೂಡ 31 ರನ್ ಹೊಡೆದ್ರು. ಫೈನಲ್ ಆಗಿ ಸೂರ್ಯಕುಮಾರ್ ಅವರು 6 ಮೂಲಕನೇ ಮ್ಯಾಚ್ ಮುಗಿಸಿದ್ರು. ಇಂಡಿಯಾ ಪಾಕಿಸ್ತಾನದ ಎದುರು ವಿನ್ ಆಯಿತು. ನಮ್ಗೆಲ್ಲರಿಗೂ ಖುಷಿ. ಏಷ್ಯಾ ಕಪ್ಪಲ್ಲಿ ಸೊ ಫಾರ್ ಇಂಡಿಯಾದ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಇದೇ ರೀತಿ ಇಂಡಿಯಾದ ಜರ್ನಿ ಕಂಟಿನ್ಯೂ ಆಗ್ತಾ ಇರಲಿ ಅಂತ ಹೇಳ್ತಾ, ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಎಲ್ರಿಗೂ ನಮಸ್ಕಾರ.